ಅದಕ್ಕೆ ನಮಗೆ ತಿಳಿದಷ್ಟು ತಿಳಿಯಷ್ಟು ಎರಡು ಭಾಗ ಇಟ್ಕೊಂಡಿರ್ಬೇಕು ಯಾವಾಗ. ಓಂ ಅತ್ಯುದ್ರಿಕ್ತ ವಿದೋಷೋತ್ಸುಕ ಮಹಾಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ನೋಡಿ, ಅದಿಷ್ಟು ಅನುವ್ಯಾಖ್ಯಾನದ ಮೊದಲನೇ ಪದಕ್ಕೆ ಅರ್ಥ. ನಾರಾಯಣ ನಿಖಿಲ ಪೂರ್ಣ ಗುಣೈಕ ದೇಹಂ ಅಂತ ಪದ ಇದೆ. ಯಾಕೆ ಫೂಲ್ ದೊಡ್ಡದು ಮಾಡಿಬಿಟ್ರಿ ಈಗ ಏನಂತ? ಎಂಥದ್ದು ನಿಖಿಲ ಪೂರ್ಣ ಗುಣಗಳು ಅಂದರೆ ಅತ್ಯುದ್ರಿಕ್ತ ವಿದೋಷಸ್ಸುಕ ಮಹಾ ಜ್ಞಾನೈಕ ತಾನ ಪ್ರಭಾ ಸರ್ವ ಪ್ರಾಭವ ಶಕ್ತಿ ಭೋಗ ಬಲ ಸತ್ಸಾರಾತ್ಮ ದಿವ್ಯಾಕೃತಿ. ಒಂದು ಪದಕ್ಕಿಷ್ಟು ಎಕ್ಸ್ಪ್ಯಾನ್ಷನ್. ಆಚಾರ್ಯ ಎಲ್ಲ ರೀತಿಯಾಗಿ ಬರೆದರೆ ನಿಮಗೆ ಅರ್ಥನೇ ಆಗ್ತಿದೆ. ಒಮ್ಮೆ ತೋರಿಸ್ತಾರೆ, ಶಾಂಪಲಿ ಚೂರು ತೋರಿಸ್ತಾರೆ ಅಷ್ಟೇ. ಸಾಮಾನ್ಯ ಯಾವುದನ್ನು ಪ್ರಿಫರ್ ಮಾಡ್ತಾರೋ ಅವರು ಭಾಳ ಸಿಂಪಲ್ಲಾಗಿ ಹೇಳೋದನ್ನ ಇಷ್ಟಪಡ್ತಾರೆ. ಯಾಕಂದರೆ ತಿಳಿಬೇಕು, ಅವ್ರಿಗೆ ತಿಳಿದು ಉಪಯೋಗ ಆಗಬೇಕು. ತುಂಬ ಜನಕ್ಕೆ ನಾ ಹೇಳಿ ತಿಳಿಬಾರ್ದು ಯಾರಿಗೂ. ಅವ್ರು ಏನು ತಿಳ್ಕೊಬೇಕು? ಭಾರಿ ದೊಡ್ಡ ಭಾರಿ ವಿದ್ವಾಂಸ ತಿಳ್ಕೊಬೇಕು. ದೇವರ ಅದನ್ನು ತೋರ್ಸಕ್ಕೆ ಬಂದಿದ್ರೆ ಗತಿ ಏನಾಗ್ತಿತ್ತು? ಒಂದು ಅಕ್ಷರ ಯಾರಿಗೂ ಅರ್ಥ ಆಗ್ತಿದ್ದಿಲ್ಲ. ಆದರೆ ತಿಳಿಸ್ಬೇಕು ಅನ್ನೋ ಕರುಣೆ ಇದ್ದಾಗ ಮಕ್ಕಳಿಗೆ ಗಂಜಿ ಮಾಡಿ ಕೊಡಿಸ್ತಾರಲ್ಲ, ಹಾಗೆ ಆ ರೀತಿ ಮಾಡ್ತಿರೋದು. ಗಾಯತ್ರಿಯ ಬಗ್ಗೆ ಒಂದು ಹೊಸ ವಿಷಯ ಬಂತು ನಿನ್ನೆ. ಏನಂತ? ಗಾಯತ್ರ್ಯ ಸಂಸ್ಥಿತೋ ವಿಷ್ಣು ಸ್ತ್ರೀರೂಪ ಸೂರ್ಯ ಸಪ್ರಭ. ಗಾಯತ್ರಿ ಶಬ್ದಕ್ಕೆ ಒಂದು ಹೊಸ ಅರ್ಥ ಕೊಟ್ಟಂತೆ ಆಯಿತು. ಗಾಯತ್ರಿನೇ ದೇವರು. ಗಾಯತ್ರಿ ಛಂದಸ್ಸು ಅಂದರೆ ಬೇರೆ ವಿಚಾರ. ಗಾಯತ್ರಿನೇ ದೇವರು ಅಂದು ಬಿಟ್ಟರೆ ಹೇಗಾಗುತ್ತೆ? ಹೌದು, ಪರ್ವ ಸ್ತ್ರೀರೂಪ ಇದೆ. ಇವರೇನು ತಿಳ್ಕೊಬಿಟ್ಟು ಸ್ತ್ರೀರೂಪನೇ ಬರೆದು ಬಿಟ್ರೆ ಎಲ್ಲ ಕಡೆ. ಸ್ತ್ರೀರೂಪ ಬರೆದು ಮೂರು ಮುಖ ಮಾಡಿ ಏನೋ ಮಾಡಿಬಿಡ್ತಾರೆ. ಅದಲ್ಲ. ಸ್ತ್ರೀರೂಪ ಸೂರ್ಯ ಸಪ್ರಭ. ಸೂರ್ಯಕಾಂತಿ ಇದೆ. ಎಲ್ಲಿದೆ? ಉದ್ಯೋಗಾದಿತ್ಯ ಅದೆಲ್ಲ ಹೇಳ್ತಾರಲ್ಲ, ಸೂರ್ಯ ಸಪ್ರಭ, ಸಮಾನ ಕಾಂತಿ. ದ್ವಿತೀಯಶ್ಚೈವ ಮತ್ಸ್ಯಾದಿ ಭೂತಾನಾಂ ಅವತಾರಗಾಹ. ದ್ವಿತೀಯಶ್ಚೈವ ಮತ್ಸ್ಯಾದಿ, ಎರಡನೇದಾದಿದ್ದು ಮತ್ಸ್ಯಾದಿ ರೂಪಗಳು. ಇನ್ನೊಂದೇನು? ಭೂತನಾಮ ಅವತಾರಗಃ. ಅವಕ್ಕೆಲ್ಲ ಏನು? ಅವತಾರ ರೂಪಗಳಿಗೆ ಮೂರನೇದು. ಒಂದು ಗಾಯತ್ರಿ ರೂಪ, ಇನ್ನೊಂದು ದ್ವಿತೀಯವಾದ ಮತ್ಸ್ಯಾದಿ ರೂಪ, ಮೂರನೇದು ಅವತಾರ ರೂಪಗಳು. ತೃತೀಯೋ ವಾಚಿ ಸಂಸ್ಥಶ್ಚ ಸ್ತ್ರೀರೂಪೋ ಹಯಶೀರ್ಷಕಃ. ಇದು ಮೂರನೇ ರೂಪ. ಹಯಗ್ರೀವ ರೂಪ ಮೂರನೇ ರೂಪ ಅಂತ ಕರೀತಾರೆ. ಒಂದು ಗಾಯತ್ರಿ ರೂಪ, ಎರಡನೇದು ಮತ್ಸ್ಯಾದಿ ರೂಪ, ಮೂರನೇದು ಹಯಗ್ರೀವ ರೂಪ. ಆ ರೂಪದ ವಿಶೇಷ ಸ್ತ್ರೀ ರೂಪ ಅಂತ ಕರೀತಾರೆ. ಹಯಗ್ರೀವ ರೂಪ ಏನದು? ಸ್ತ್ರೀ ರೂಪ. ನಮಗೇನು ಗೊತ್ತಿತ್ತು ಸಾಮಾನ್ಯವಾಗಿ? ಹಯಗ್ರೀವ ಸ್ತ್ರೀ ರೂಪ ಅಂದರೆ ಮೋಹಿನಿ ಅಂತ ಮಾತ್ರ ಗೊತ್ತಿತ್ತು. ಗೊತ್ತಾಯ್ತಾ? ನಾರಾಯಣಿ ಅಂತಷ್ಟ ಮೋಹಿನಿ ಜ್ಞಾಪಕ ಆಗ್ತಿತ್ತು. ಹಯಗ್ರೀವ ರೂಪ ಕೂಡ ಏನದು? ಸ್ತ್ರೀ ರೂಪ. ಅಂದರೆ ಹಯಗ್ರೀವನ ಎಲ್ಲ ರೂಪಸ್ಥ ಹಯಗ್ರೀವ ಪುರುಷರು ಇದಲ್ಲ. ವಾಕ್ಯನ ಅಭಿಮಾನಿ ನಿಯಾಮಕನ ಕೂತಿದ್ದಾನೆ, ಆ ರೂಪ ಸ್ತ್ರೀ ರೂಪ. ಎಲ್ಲ ಹಯಗ್ರೀವ ರೂಪಗಳು ಆಗಬೇಕಲ್ಲ. ಹಯಗ್ರೀವ ರೂಪದಲ್ಲಿ ಒಂದೊಂದು ರೂಪದಲ್ಲೂ ವೆರೈಟಿ. ಒಂದೊಂದು ರೂಪದ ಇನ್ನೂ ಹೇಳೋದಾದರೆ ಪ್ರತಿ ಸ್ತ್ರೀ ರೂಪ. ದೇವರ ಸಮಾನ ತಾನೇ. ಯಾಕೆ ಎಲ್ಲ ರೂಪಕ್ಕೂ ಪರಮಾ ಪತ್ನಿ ಆದ್ದರಿಂದ ಆ ಪತ್ನಿಯೊಳಗೆ ಮಹಾಲಕ್ಷ್ಮಿ ತನ್ನ ರೂಪ ಇರಬೇಕಲ್ಲ. ಪ್ರತಿ ರೂಪಕ್ಕೂ ಒಂದು ಸ್ತ್ರೀ ರೂಪ. ಏನು ಸಮಸ್ಯೆ ಇಲ್ಲ. ಆದರೆ ದೇವರಿಗೆ ಏನು ಹೇಳಿದರೂ ದೋಷ ಇಲ್ಲ. ಗುಣ ಆಗಿರ್ಬೇಕಷ್ಟೇ, ಅದು ದೋಷ ಮಾಡಬಾರ್ದು. ಹಯಶೀರ್ಷಕಃ ಹಯಶೀರ್ಷಶ್ಚಾಸೌ ಕಶ್ಚ. ಹಯಶೀರ್ಷೇಪಿ, ಹಯಶೀರ್ಷ ರೂಪದಲ್ಲೂ ಕಹ ಆನಂದ ರೂಪ. ಸುಮ್ಮನೆ ಹಾಕಲಿಲ್ಲ ಅದಕ್ಕೆ ಸಾಮಾನ್ಯ ಇನ್ನೊಂದು ಅರ್ಥ. ಹಯಶೀರ್ಷಕಃ ಸೂಕ್ಷ್ಮ ರೂಪದಲ್ಲಿದ್ದಾನೆ. ಕ ಅಂದರೆ ತುಂಬ ಚಿಕ್ಕದು, ನಮಗೆ ಗೊತ್ತಾಗಲ್ಲ ಅಂತ ಅರ್ಥ. ಅದಕ್ಕೆ ಅದನ್ನು ಇಟ್ಕೊಂಡೆ ವಾದಿರಾಜರು ಏನಂತ ಬರೆದ್ರು? ಹಯಗ್ರೀವ ಹಯಗ್ರೀವ ಹಯಗ್ರೀವೇದಿ ಯೋವದೆ ತಸ್ಯ ನಿಸ್ಸರತೆ ವಾಣಿ ಜನ್ನು ಕನ್ಯಾ ಪ್ರಸಾಂಗ ಪ್ರವಾಹವತ್. ಪರಮಾತ್ಮ ಹಯಗ್ರೀವದಲ್ಲಿ ಇರೋದರಿಂದ ಹಯಗ್ರೀವ ಯಾರಂತಾರೋ ಆ ವಾಣಿ ಪ್ರಸಕ್ತ ಶುರುವಾಗತ್ತೆ ಅಂತ ಹೇಳ್ತಾರೆ. ಲಿಂಕ್ ಇದೆ. ಈ ವಾಕ್ಯಕ್ಕೆ ಅರ್ಥ ಹೇಳ್ಬೇಕಾದ್ರೆ ಬೇಸಿಕ್ ಇದೆ. ಹಯಶೀರ್ಷಕ ಮತ್ತು ಹಯಗ್ರೀವ ರೂಪದಿಂದ ಎಲ್ಲ ವೇದಾದಿಗಳನ್ನು ಪರಮಾತ್ಮ ಉಚ್ಚಾರಣೆ ಮಾಡ್ತಾರೆ. ಬೃಹತ್ ಪಕ್ಷದಲ್ಲಿ ಹೇಳಿದ್ದಾರೆ, ಬೃಹದಾರಣ್ಯ ಪಕ್ಷದಲ್ಲಿ ಬಂದಿದೆ. ಎಷ್ಟೇ ನಿಶ್ವೇಷಿತ. ಹೇಗೆ ಒಂದು ಸರ್ತಿ ಉಸಿರು ಬಿಟ್ಟರೆ ಹಾಗೆ, ಒಂದು ಸರ್ತಿ ಉಸಿರು ಬಿಟ್ಟರೆ ಹೇಗೋ ಹಾಗೆ ಒಂದೇ ಸಲ ಅಷ್ಟು ಅನಂತ ವೇದ ಬಂದೋಗಿರ್ತಾವೆ. ಅನಂತ ವೇದ ದೊಡ್ಡ ಕೈಲಿ ಹಾಕಿರೋ ಎಲ್ಲ ಬರುತ್ತಲ್ಲ, ಆ ಥರ. ಜೀವಸ್ಯ ಅಂತರ್ಗತೋ ವ್ಯಾಪ್ಯ. ಮುಂದೆ ಚತುರ್ಥ ಪೃಥ್ವೀ ಸಂಸ್ಥಃ ಸ್ತ್ರೀರೂಪ ಪೀತವರ್ಣಕಃ. ನಾಲ್ಕನೇ ರೂಪ ಇದೆ. ಪೃಥ್ವಿಯಲ್ಲಿ ನೆಲೆಸಿದ್ದಾರೆ ಪರಮಾತ್ಮ, ಅದು ಸ್ತ್ರೀ ರೂಪನೇ. ಪೀತವರ್ಣ, ಪೀತ ಅಂದ್ರೇನು? ಹಳದಿ ಬಣ್ಣ. ಅದಕ್ಕೆ ನಾನಾ ವರ್ಣ ಆಕೃತಿ ನೀಚ. ವಿಶ್ವರೂಪ ತೋರಿಸಿದಾಗ ಅರ್ಜುನ ಏನು ಕಂಡ? ನಾನಾ ಶಬ್ದಕ್ಕೆ ಸಕಲ ಅಂತ ಅರ್ಥ, ಬರೀ ಬೇರೆ ಅಲ್ಲ. ಎಷ್ಟು ವರ್ಣ ಎಲ್ಲ ಸಾಧ್ಯ ಅಷ್ಟು ಕೂಡ ಪರಮಾತ್ಮನಲ್ಲಿದೆ. ಶ್ರೀ ಜೀವಾಂತರ್ಗತೋ ವ್ಯಾಪ್ಯ ಶರೀರ ಮಿತಿ ನಾಮಕ. ಈಗ ಶರೀರಕ್ಕೆ ಬಂದ್ರೀಗ ಇಷ್ಟೆಲ್ಲ ಹೇಳೋದಕ್ಕೆ ಹೊರಟು
ಇನ್ನೊಂದು ರೂಪ ಇದೆ, ಪೀತವರ್ಣಕಃ ಜೀವಸ್ಯ ಅಂತರ್ಗತಃ ವ್ಯಾಪ್ಯ ಶರೀರಮಿತಿ ನಾಮಕಃ. ಇದು ಈ ಶರೀರದಲ್ಲೆಲ್ಲ ಇದ್ದಾನಲ್ಲ, ಇದು 4ನೇ ರೂಪ ಇದು. ಪೃಥ್ವಿ ಸಂಸ್ಥಾ ರೂಪ ಇದು. 5ನೇ ರೂಪ ಯಾವುದು ಅಂದರೆ ಪಂಚಮಃ ತದ್ಹೃತಿಸ್ತಸ್ತು. ಈ ಶರೀರದ ಒಳಗಿದ್ದಾನೆ, ಹೃದಯದೊಳಗೆ. ಅದು ಯಾವ ರೂಪದ? 5ನೇ ರೂಪ. ರೂಪ ಷಷ್ಠೋ ಹೃದಯ ನಾಮಕಃ. 6ನೇ ರೂಪ ಮತ್ತೊಂದಿದೆ, ಅದು ಹೃದಯ ಅಂತಲೇ ಹೆಸರು ಅದಕ್ಕೆ. ಗಾಯತ್ರಿ ನಾಮಕೋ ವಿಷ್ಣುರೇವಂ ಷಡ್ವಿಧಂ ಉಚ್ಯತೆ. ಹೀಗೆ ಒಟ್ಟು ಎಷ್ಟು ರೂಪ ಇದೆ ಅಲ್ಲಿಗೆ? ಈಗ 6 ಗಾಯತ್ರಿ. ಷಡ್ವಿಧ ಗಾಯತ್ರಿಗೆ ಅರ್ಥ ಹೇಳಿದಿರಿ. ಇದು ಷಡ್ವಿಧ ಗಾಯತ್ರಿ ಕಾನ್ಸೆಪ್ಟ್ ಇಷ್ಟಿದೆ. ಗಾಯತ್ರಿ ರೂಪನೇ 6 ರೂಪದಲ್ಲಿ ಈ ರೀತಿ ಕಾಣಿಸುತ್ತೆ. ತ್ರಿಭಿಃ ಸ್ವರೂಪಪಾದೈಶ್ಚ ಭಿನ್ನೇನೈಕೇನ ಚೈವಹಿ ಗಾಯತ್ರಿ ನಾಮಕೋ ವಿಷ್ಣು ಚತುಷ್ಪಾತ್ ಸಂಪ್ರಕೀರ್ತಿತಃ. ಇನ್ನೊಂದಿದೆ, ತ್ರಿಪಾದ ಗಾಯತ್ರಿ ಇದೆ, ಚತುಷ್ಪಾದ ಗಾಯತ್ರಿ ಇದೆ. ಅದ್ಯಾವುದು ಅಂದರೆ ಅದಕ್ಕೆ ಮೂರು ಯಾವುದು? 3 ಪಾದಗಳು. ಜೊತೆಗೆ ಏನು ಸೇರಿಸ್ಬೇಕು ಅದಕ್ಕೆ? ಭಿನ್ನೇನೈಕೇನ ಚೈವ. ಓಂ. ಓಮನಲ್ಲಿ 8 ಅಕ್ಷರ ಇದೆ. ಓಮದ 8 ಅಕ್ಷರ ಇರೋದ್ರಿಂದ ಎಷ್ಟಾಯ್ತು ಅಲ್ಲಿಗೆ? 32 ಆಯ್ತು. ಒಂದರಲ್ಲಿ 8 ಅಕ್ಷರ ಇರೋದ್ರಿಂದ ಓಂ ಹೇಳಿಬಿಟ್ರೆ ನಮಗೆ ಅನುಷ್ಠುಪ್ ಛಂದಸ್ಸು. ಓಂ ಅನ್ನೋದಕ್ಕೆ ಅನುಷ್ಠುಪ್ ಮಾಡ್ಬೋದು. ಗಾಯತ್ರಿ ನಾಮಕೋ ವಿಷ್ಣು ಚತುಷ್ಪಾತ್ ಸಂಪ್ರಕೀರ್ತಿತ. ಅದು 4 ಪಾದಗಳ ಗಾಯತ್ರಿ. 6 ಪಾದದ ಗಾಯತ್ರಿ, 6 ವಿಧ ಗಾಯತ್ರಿ, 3, 4. ಅದು ಹೇಳಿದಾಗೆಲ್ಲ ಯಾವ್ಯಾವ ತೊಗೊಳ್ಬೇಕು ಅಂತ ಸರಿಯಾಗಿ ತೊಗೊಳ್ಬೇಕು, ಆರಿಸ್ಬಿಟ್ಟು ತೊಗೋಬೇಕದು. ಪದಾರ್ಥ ಕೌಮದಿ ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ ಬಂದೆ. ತದೇತದೃಚಾಭ್ಯುಕ್ತಂ ಇತ್ಯಾದಿ. ನಾವು ಮಾಡೋ ತ್ರಿಪದ ಗಾಯತ್ರಿ, ಇದು ಷಟ್ಪದ ಗಾಯತ್ರಿ. ಷಡ್ವಿಧ ಗಾಯತ್ರಿ ಬೇರೆ. ಅಷ್ಟನ್ನು ಚಿಂತನೆ ಮಾಡಬೇಕು. ಅಧಿಕಾರ ಜಾಸ್ತಿ ಆದರೆ ಯಾರು ಮಾಡ್ಬೋದು, ಇಲ್ಲದ್ರೆ ಯಾರು ಮಾಡೋಕ್ಕೂ ಬರೋದಿಲ್ಲ, ಯೋಗ್ಯತೆ ತಕ್ಕಂತೆ.